ಶೃಂಗೇರಿ ಶಾಸಕ ರಾಜೇಗೌಡ ಹೇಳಿಕೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರ ಜಟಾಪಟಿ ವಿಚಾರ. ಸಭೆಯಲ್ಲಿ ಶಾಸಕರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ನಾರಾಯಣಸ್ವಾಮಿಯವರು ನಮ್ಮ ಸ್ನೇಹಿತರು. ನಾವು ಅವರ ಮಗಳ ಮದುವೆಗೆ ಹೋಗಿದ್ದೆ. ಅವರು ಕಂದಾಯ ಇಲಾಖೆಯಲ್ಲಿ ತಮಗೆ ಆಗಿರೋ ಅನ್ಯಾಯದ ಬಗ್ಗೆ ಅಳಲನ್ನ ತೋಡಿಕೊಂಡ್ರು. ಅವರ ಮಾತು ಮುಗಿದ ಮೇಲೆ ಅದಕ್ಕೆ ನನ್ನ ಸಹಮತ ಇದೆ ಅಂತ ಹೇಳಿದ್ದೆ. ಆದರೆ ಕಂದಾಯ ಇಲಾಖೆಯಲ್ಲಿ ಆಗಿರುವ ಒಳ್ಳೆ ಕೆಲಸಗಳು ಆಗಿವೆಯಲ್ಲ, ಅದನ್ನ ಹೇಳಬೇಕು. ಕೃಷ್ಣ ಬೈರೇಗೌಡರವರು ಇಲಾಖೆ ವಹಿಸಿಕೊಂಡ ಮೇಲೆ ಸುಧಾರಣೆ ಆಗಿದೆ ಅನ್ನೋದು ಪ್ರಸ್ತಾಪ ಮಾಡಿದೆ. ನಾರಾಯಣಸ್ವಾಮಿ ಅವರಿಗೆ ಯಾವ ರೀತಿ ತೊಂದರೆ ಆಗಿದೆ ಗೊತ್ತಿಲ್ಲ. ನಿನ್ನೆ ಸಭೆಯಲ್ಲಿ ಅದೊಂದು ಚರ್ಚೆ ಬಿಟ್ರೆ ಬೇರೇನೂ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಜಟಾಪಟಿ ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸುತ್ತೇನೆ ಎಂದಿದ್ದೇನೆ. ಕೈ ಮಿಲಾಯಿಸುವ ರೀತಿ ಆಗಲೇ ಇಲ್ಲ. ಇದೆಲ್ಲ ಊಹಾಪೋಹ ಅಂತ ಹೇಳಿದ್ರು. ಏನೇ ಇದ್ರೂ ಕೂಡ ಸಿಎಂ ಸಚಿವರ ಮನೆಗೆ ಹೋಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಅಂತ ಅಂದೆ ಅಷ್ಟೇ ಅಂತ ಹೇಳಿದ್ರು. ಸಿಎಲ್ಪಿನಲ್ಲಿ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ನಾರಾಯಣಸ್ವಾಮಿಯವರು ನನ್ನ ಆತ್ಮೀಯ ಸ್ನೇಹಿತರು. ನಾನು ಅವ್ರ ಮಗಳು ಮದುವೆ ಕೂಡ ಹೋಗಿದ್ದೆ. ಅವರು ಕಂದಾಯ ಇಲಾಖೆ ಬಗ್ಗೆ ಅವ್ರಿಗೆ ಆದಂಥ ಅಳಲನ್ನು ತೋಡ್ಕೊಂಡ್ರು. ನಾನು ಅವ್ರ ಮಾತು ಮುಗಿದ ಮೇಲೆ ನಾರಾಯಣಸ್ವಾಮಿಯವರ ಮಾತಿಗೆ ನನ್ನ ಸಹಮತ ಇದೆ. ಅದ್ರ ಜೊತೆಗೆ ಕಂದಾಯ ಇಲಾಖೆಯಲ್ಲಿ ಆಗಿರುವಂಥ ಒಳ್ಳೆ ಕೆಲಸಗಳನ್ನು ನಾವು ಹೇಳಬೇಕಾಗ್ತದೆ ಅಂಥೇಳಿ ಕಂದಾಯ ಇಲಾಖೆಯಲ್ಲಿ ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮ ಅಂಥೇಳಿ ಕೃಷ್ಣ ಬೈರೇಗೌಡರು ಮಂತ್ರಿ ಆದಮೇಲೆ ಸಾಕಷ್ಟು ಸುಧಾರಣೆಗಳು ತಂದು ಅನೇಕ ವರ್ಷಗಳಿಂದ ಬಡವರಿಗೆ ಒಂದು ಸೂರು ಕೊಡೋಕ್ಕಾಗಿರಲಿಲ್ಲ, ಸೈಟ್ ಕೊಡೋಕ್ಕಾಗಿರಲಿಲ್ಲ. ಅದನ್ನು ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮ ಅಂಥೇಳಿ ಇವತ್ತು ಸುಮಾರು 3.25 ಲಕ್ಷ ಜನರಿಗೆ ಈ ವರ್ಷದಲ್ಲಿ ಹಕ್ಕುಪತ್ರ ಕೊಡುವಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ನಾನು ಪ್ರಸ್ತಾಪ ಮಾಡಿದೆ. ಇವತ್ತು ದಕ್ಷ ಅಧಿಕಾರಿಗಳು ಮನಸ್ಸು ಮಾಡ್ದಲೇ ಇದ್ದರೆ ಭಾಳ ಕಷ್ಟ ಆಗ್ತದೆ ಕೆಲಸ ಮಾಡೋದು. ಕಾನೂನು ಚೌಕಟ್ಟನ್ನು ರೂಪಿಸಿ ಮಾಡಬೇಕಾಗ್ತದೆ. ನಾರಾಯಣಸ್ವಾಮಿ ಅವರಿಗೆ ಯಾವ ರೀತಿ ತೊಂದರೆ ಆಗಿದೆ ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನಾನು ಹೇಳಿದೆ ಅವರ ಮಾತಿಗೆ ನನ್ನ ಸಹಮತ ಇದೆ ಅಂತಲೇ ಪ್ರಸ್ತಾಪ ಮಾಡಿದೆ. ಅದೊಂದು ಚರ್ಚೆ ಆಯ್ದುಬಿಟ್ರೆ ಬೇರೆ ಏನು ಅಲ್ಲೇನು ನಡೀಲಿಲ್ಲ. ಸುಮ್ಮನೆದೆಲ್ಲ ಊಹಾಪೋಹಗಳು. ನಾವು ಅವರು ಆತ್ಮೀಯ ಸ್ನೇಹಿತರು. ಇಲ್ಲ ಆ ಥರ ಏನೋ ಅವ್ರ ಮುಂದೆ ಫ್ರೆಂಡ್ ಕೂತಿದ್ರು, ನಾನು ಬ್ಯಾಕ್ ಕೂತಿದ್ದೆ. ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಷ್ಟೇ. ಅವ್ರಿಗೆ ಅದನ್ನ ಅವ್ರ ಮಾತಿಗೆ ಸಹಮತ ಇದೆ ಅಂತಲೇ ಹೇಳಿ ನಾನು ಅವ್ರಿಗಾಗಿರುವಂತಹ ಅನಾನುಕೂಲಗಳನ್ನ, ಅವ್ರಿಗಾಗಿರೋ ಕಷ್ಟಗಳನ್ನ ಹೇಳ್ಕೊಳ್ತೇವೆ. ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು. ಈ ಮಧ್ಯದಲ್ಲಿ ನೀವು ನಿಮಗಾಗಿರುವಂತ ಒಳ್ಳೆ ಕೆಲಸಗಳನ್ನ ಹೇಳಿ ಆದ್ಮೇಲೆ ಅವ್ರ ಮಾತೆಲ್ಲ ಮುಗಿದ ಮೇಲೆ ನಾನು ಹೇಳಿದ ಆಮೇಲೆ ಅವ್ರಿಗಾಗಿ ಏನಾದ್ರು ತೀರಾ ಅಷ್ಟೊಂದು ಕಾರಣ ಆಗುವಂತ ವಿಷಯ ಆಯ್ತಾ ಸರ್? ಇಲ್ಲ ಆ ಥರ ಏನು ಚಕ್ಕಮುಕ್ಕಿ ಏನು ಆ ಥರ ಆಗಲಿಲ್ಲ. ಆ ಥರ ನಾವು ಅಲ್ಲೇ ನಡೀಬೇಕು. ಆಮೇಲೆ ನಾನು ಅವ್ರಿಗೆ ಮಾತಿಗೆ ಸಹಮತ ಅಂತಲೇ ಹೇಳಿದೆ. ಆಮೇಲೆ ಅದಕ್ಕೆ ನಾನು ಪೂರಕವಾಗಿ ಮುಖ್ಯಮಂತ್ರಿಗಳು ಇದ್ದಾರೆ, ಕಂದಾಯ ಸಚಿವರು ಇದ್ದಾರೆ, ಅವರೊಂದು ಕೂತು ಬಗೆಹರಿಸ್ಕೋಬೋದು. ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಬೇರೆ ಏನೂ ಧನ್ಯವಾದ.